GM University stands as a center of academic excellence and innovation. Combining quality education with modern infrastructure, it prepares students with the knowledge, skills, and confidence to succeed in an ever-changing world. ನಮಸ್ಕಾರ. ಧಾನ್ಯ ಗರಿಕೆ ವ್ಯಾಪಾರ ಮಾಡಬಾರ್ದು ಅಂತೇಳಿ 1958ನೇ ಇಸ್ವಿಯೊಳಗೆ ಸಾಗರದ ಅಲ್ಲಿ ಜೀರಿಗೆ ಹಾಲಪ್ಪ ಅಂತ ಒಬ್ಬರು ಯಜಮಾನರು ಅವರ ಸಹಕಾರದಿಂದ 58ನೇ ಇಸ್ವಿಯೊಳಗೆ ನಮ್ಮ ತಂದೆಯವರು ಭೀಮಸಂದ್ರದಲ್ಲಿ ಅಡಿಕೆ ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ರು. ನಮ್ದೊಂದೇ ಅಡಿಕೆ ಅಂಗಡಿ ಇಡೀ ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ, ಈ 3 ಜಿಲ್ಲೆಗೂ ಅಖಂಡ ಜಿಲ್ಲೆಗೂ ಕೂಡ ಯಾರು ಕೂಡ ಅಡಿಕೆ ವ್ಯಾಪಾರ ಮಾಡ್ತಾ ಇರಲಿಲ್ಲ. ನಮ್ಮ ಭೀಮಸಂದ್ರ ಪುಟ್ಟ ಗ್ರಾಮ ದೆಹಲಿ ತನಕ ಹೋಯ್ತು. ಇವತ್ತು ಅಡಿಕೆಯನ್ನ ದೆಹಲಿ ಕೂಡ ರವಾನೆ ಮಾಡ್ತೀವಿ. ಅವರು 1961-62ನೇ ಇಸ್ವಿಯೊಳಗ ನಮ್ಮಲ್ಲಿ ಭೀಮೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಜೊತೆಗೆ ಅವರು ಹಾಲಿನ ಸೊಸೈಟಿಯನ್ನು ಮಾಡಿ ಅದರ ಅಧ್ಯಕ್ಷರಾಗಿ ಈ ಒಂದು ಗ್ರಾಮಾಂತರದಲ್ಲಿ ಸಾಕಷ್ಟು ಹಾಲಿನ ಶೇಖರಣೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. 1995-94 ನಮ್ಮ ಸಮಾಜದ ಸಾಧು ಸದ್ಧರ್ಮ ವೀರಶೈವ ಸಮಾಜದ ಅಧ್ಯಕ್ಷರಾಗಿ ನಮ್ಮ ತಳಬಾಳ ಜಗದ್ಗುರು ಅವರು ನೇಮಿಸಿದ್ರು. ಅದಾದ್ಮೇಲೆ 1996ನೇ ಇಸ್ವಿ ಒಳಗೆ ನಮ್ಮೆಲ್ಲ ಸಂಘದವರು ಮತ್ತು ಪಕ್ಷದ ಮುಖಂಡರುಗಳು ಬಂದು ತಂದೆಯವ್ರನ್ನ ನೀವು ರಾಜಕೀಯಕ್ಕೆ ಬರಬೇಕು, ರಾಜಕೀಯದಲ್ಲಿ ಲೋಕಸಭೆ ನಿಲ್ಬೇಕು ಅಂತೇಳಿ ಒತ್ತಾಯ ಮಾಡಿ ಅವರನ್ನು ನಿಲ್ಲಿಸಿದ್ರು. ಆ ಟೈಮ್ನಲ್ಲಿ ಸುಮಾರು 1996ರಲ್ಲಿ 98,000 ಮತಗಳ ಅಂತರದಿಂದ ಜಯಗಳಿಸಿದ್ರು. ಮತ್ತು ಸುಮಾರು 2003 ತನಕಲ್ಲೂ ಕೂಡ ಲೋಕಸಭಾ ಅಧಿವೇಶನದಲ್ಲಿ ಭಾಗವಹಿಸಿ 2000ರ ಇಸ್ವಿಯೊಳಗೆ ಒಂದು ಶ್ರೀಶೈಲ ಎಜುಕೇಶನ್ ಟ್ರಸ್ಟ್ ಅಂತ ಮಾಡಿ ಅವತ್ತಿನ ದಿನ ಪ್ರಾರಂಭ ಮಾಡಿದ್ದು. 2001ನೇ ಇಸ್ವಿಯೊಳಗೆ ಇಂಜಿನಿಯರಿಂಗ್ ಕಾಲೇಜನ್ನ ಪ್ರಾರಂಭ ಮಾಡಿದ್ರು. ಪ್ರಾರಂಭದಲ್ಲಿ ಕೇವಲ 180 ಜನ ಇತ್ತು. ಇವತ್ತು 10,000 ಜನ ಹೋಗಿರೋದು ನಮ್ಮ ತಂದೆಯವರ ಆಶೀರ್ವಾದ, ನಮ್ಮ GM ಯೂನಿವರ್ಸಿಟಿ ಬೆಳೆದಿದೆ. ನಮ್ಮ ತಂದೆಯವರು ಈ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ಹೊಂದಿದ್ರು. ಅವರ ಒಂದು ಕನಸುಗಳೇ ಇವತ್ತಿನ ದಿನ ಭೀಮಸಂದ್ರ ಮಾರುಕಟ್ಟೆ ಆಗಲಿಕ್ಕೆ ಒಂದು ಕಾರಣ. ಅವರು ಏನು ಕನಸು ಕಂಡಿದ್ರು ಅವರ ಕನಸುಗಳೇ ಇವತ್ತಿನ ದಿನ ನಮ್ಮ ಕಣ್ಮುಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ಇವತ್ತಿನ ದಿನ GM ಯೂನಿವರ್ಸಿಟಿ ಆಗಿರ್ಬೋದು, GM ಸೌಹಾರ್ದ ಸೊಸೈಟಿ ಆಗಿರ್ಬೋದು, ಇವತ್ತಿನ ದಿನ ಭೀಮಸಂದ್ರ ಮಾರುಕಟ್ಟೆ ಇರ್ಬೋದು, ಪ್ರತಿಯೊಂದು ಸಹ ಅವರ ಕನಸುಗಳೇ. ಇವತ್ತಿನ ದಿನ ಬಹಳಷ್ಟು ಜನಗಳು ಅವರಿಂದ ಅನುಕೂಲ ಪಡ್ಕೊಂಡಿದ್ದಾರೆ. ಅವರು ನಮ್ಮ ಇವತ್ತಿಗೆ 23 ವರ್ಷಗಳಾಯಿತು ಅನಿಸುತ್ತೆ ಅವ್ರು ನಮ್ಮನ್ನು ಬಿಟ್ಟಾಗಲಿ. ನಮ್ಮ ತಂದೆಯವರು ನಮ್ಮೊಂದಿಗೆ ಅಕಲಿಕೆ ಸುಮಾರು 23 ವರ್ಷಗಳು ನಮಗೆ ಕಳೆದಿವೆ. ಸದಾ ಅವರ ನೆನಪು ಮತ್ತು ಅವರ ಆದರ್ಶಗಳು, ಅವರು ಹಾಕಿಕೊಟ್ಟ ಮಾರ್ಗದಲ್ಲೇ ನಾವು ಈಗ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ತಾ ಇದೀವಿ. ಆ ಕಾಲದಲ್ಲಿ ಅವರು ಒಂದು ಒಳ್ಳೆ ಶಿಕ್ಷಣ ಕೊಡಬೇಕಂತೇಳಿ ನಾವು ಶಿಕ್ಷಣ ಸಂಸ್ಥೆ ಮಾಡ್ಬೇಕು ಅಂತ ಹೇಳಿ ನಾವು ಬೆಂಗಳೂರಲ್ಲಿ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಆಗ ಅವರು ಸಂಸದರಾಗಿರೋದ್ರಿಂದ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೇ ಮಾಡಿ ಇಲ್ಲೇ ಒಂದು
ಒಂದು ಎಲ್ಲ ಬಡ ವಿದ್ಯಾರ್ಥಿ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಅಂತ ಹೇಳಿ ಅವರು ಅವಾಗ ದಾವಣಗೆರೆಗೆ ಚೇಂಜ್ ಮಾಡಿದ್ರು, ಸ್ಥಳಾಂತರಿಸಿದ್ರು. ಈಗ ಅವಾಗ್ಲೇ ನಾವು ಕಟ್ಟಬೇಕಾದ್ರೆ ಅವ್ರದ್ದು ಯೂನಿವರ್ಸಿಟಿ ಇದಕ್ಕೆ ಕಟ್ಟಿದ್ವಿ. 2023 ನಾವು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಹೆಚ್ಚಿನ ವಿದ್ಯಾರ್ಥಿಗಳು ಈಗ ನಮ್ಮ ವಿಶ್ವವಿದ್ಯಾಲಯದ ಅವರ ಆಶೀರ್ವಾದ ಮತ್ತು ಅವರ ಸದಾ ನೆನಪಿನಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಮುಂದೆ ಇನ್ನೂ ಹೆಚ್ಚು ಉನ್ನತಿ ಮತ್ತು ಅವರ ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಅಂತ ನಾವು ಶ್ರಮಿಸ್ತೀವಿ ಅಂತ ಹೇಳುತ್ತಾರೆ. ಅವರು ಹಿಂದೆ ಮಾಡ್ತಿರ್ಬೇಕಾದ್ರೆ ಯಾವುದೇ ಕೆಲಸ ಹಿಡ್ಕೊಂಡು ಅದನ್ನ ಪೂರ್ಣ ಮುಗಿಸ್ರಿ, ಚೆನ್ನಾಗಿ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ರಿ ಅಂತ ನಮ್ಗೆ ಬಾಲ್ಯದಲ್ಲಿ ನಮಗೂ ಕೆಲಸಗಳು ಅರ್ಧಂಬರ್ಧ ಮಾಡ್ಬಿಡ್ಬೇಡ್ರಿ ಅಂತ ಇತ್ತು. ಅದೇ ಒಂದು ಉದ್ದೇಶದಿಂದ ನಾವು ಈಗಲೂ ಸಹ ಯಾವುದೇ ಒಂದು ಕೆಲಸವನ್ನು ಹಿಡಿದ್ರೆ ಅದನ್ನ ಒಂದು ಅಂತಿಮ ಘಟ್ಟ ತಗೊಂಡೋಗೋ ತನಕ ಶ್ರಮಿಸ್ತೀವಿ. ನಮ್ಮ ತಂದೆಯವರಿಗೆ ಕಲಿಯೋದು ಅಜಾತ ಶತ್ರು, ಕೃಷಿದು ಕಲಿಯುಗದ ಭೀಮ ಅಂತಂದೇಳಿ ಬಿರುದು ಬಂದಿತ್ತು, ಗೌರವನ ಇತ್ತು ಅವರಿಗೆ. ತಮ್ಮಗಳು ಅಕ್ಕ ತಂಗಿಯರೆಲ್ಲರೂ 7 ಜನರು ಪ್ರೀತಿಯಿಂದ ಒಬ್ರಿಗೊಬ್ಬರು ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇದ್ದೀವಿ. ಅದೇ ಥರನೇ ನಮ್ಮ ಮನೆಗೆ ಬಂದಿರೋ ಸೊಸೆರು ಸಹ ನಮ್ಮ ಮನೆಗೆ ಅಕ್ಕ ತಂಗಿಯರಂಗೆ ಎಲ್ಲರೂ ಒಟ್ಟಿಗೆ ಇದ್ದೀವಿ. ಒಬ್ಬ ಪುರುಷನ ಹಿಂದೆ ಹೇಗೆ ಹೆಂಡತಿ ಇರ್ತಾರೋ ಆ ಥರನೇ ನಮ್ಮ ತಾಯಿಯವರು ನಮ್ಮ ತಂದೆಗೆ ಎಲ್ಲ ಸಹಕಾರ ಮಾಡ್ತಾಯಿದ್ರು. ನನ್ನ ಮಗ ಹೇಳ್ತಾಯಿದ್ರು, ನೀನು 1 ರೂಪಾಯಿ ದುಡಿದ್ರೂ ಅದ್ರಲ್ಲಿ 4 ಕಣಿ ನೀನು ದಾನ ಕೊಡಪ್ಪ, ನಿನಗೆ ಒಳ್ಳೇದಾಗುತ್ತೆ. ಭಾಳ ಕಷ್ಟಪಟ್ಟಿದ್ದಾರೆ ನಮ್ಮ ಅಮ್ಮರು. ತೋಟಕ್ಕೆಲ್ಲ ಹೋಗಿ ಅಡಿಕೆ ಕಡಿಸ್ಕೊಂಡು ರಾತ್ರಿ 8-10 ಗಂಟೆಗೆ ಬರೋರು. ನಮ್ಮ ಅಜ್ಜಾರು ಅನ್ನೋರು ಭಾಳ ನಮ್ಮ ಮಗಳು ಕಷ್ಟಪಡ್ತಾಳೆ, ಭಾಳ ಇದು ಮಾಡ್ತಾಳೆ ಅಂತ ಭಾಳ ಕೆಲಸ ಮಾಡೋರು ಅಮ್ಮರು. ಆಮೇಲೆ ತೋಟಕ್ಕೆ ಹೊಲಕ್ಕೆ ಎಲ್ಲ ಬಿತ್ಸಕ್ಕೆ ಮಾಡಕ್ಕೆ ಎಲ್ಲ ಹೋಗೋರು. ನಮ್ಮನ್ನು 4 ಜನ ಹೆಣ್ಮಕ್ಳ ಕಡೆನೇ ಹುಡುಕಿ ಕೊಟ್ರು ಎಲ್ಲರಿಗೂ. ಅಪ್ಪಾಜಿಗೂ ಅಮ್ಮಂದು ಒಂದು 3 ವರ್ಷ ಏನೋ ಗ್ಯಾಪ್ ಆತಷ್ಟೇ, ಅವರು ತೀರ್ಕೊಂಡ್ರು. ಅಪ್ಪಾಜಿ ಹೋದ್ಮೇಲೆ ಭಾಳ ಡಲ್ ಆಗಿಬಿಟ್ರು. ಅಮ್ಮ ಹುಷಾರಿಲ್ದಂಗಾಗಿ ತುಂಬಾ ಸುಸ್ತಾಗಿ ಹೋಗ್ಬಿಟ್ರು ಅವರು. ನಮಗೆ ಅಪ್ಪಾಜಿಯರ್ ಸೀರಿಯಸ್ಸು ಬಾಂಬೆಯಲ್ಲಿದ್ದಾರೆ ಅಂತ ಹೇಳಿದ್ರು. ನಾವೆಲ್ಲ ಹೋದ್ವಿ ಅಲ್ಲಿಂದ ಒಟ್ಟರು ಎಲ್ಲ ದೇವಸ್ಥಾನಕ್ಕೆ ಹೋದ್ವಿ, ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಪ್ಪಾಜಿಯರ್ ಚೆನ್ನಾಗಾಗ್ಲಿ ಅಂತ ನಾವೆಲ್ಲ ಬಾಳ ಬೇಡ್ಕೊಂಡ್ವಿ. ಆಲೆ ಬರೋಷ್ಟೊತ್ತಿ ಸೀರಿಯಸ್ ಹೋಗ್ಬಿಟ್ರು ಅಂತ ಅಂದ್ರು ಮನೆಗೆ. ಅವಾಗ ಬಾಳ ಬೇಜಾರಾದ ಸ್ವಾಮಿಗಳು ಬಂದಿದ್ರು. ನಮ್ಗೆಲ್ಲ ನೋಡ್ಬಿಟ್ಟು ತುಂಬಾನೇ ದುಃಖ ಆಗ್ಬಿಡ್ತಾವತ್ತು. ಆಮೇಲೆ ಕಾರಲ್ಲಿ ಅಪ್ಪಾಜಿಯರ್ ಜೊತೆಗೆ ಬಂದ್ವಿ ಎಲ್ಲರೂ. ಆ ಜನ ನೋಡಿ ನಮ್ಗೆ ಇಷ್ಟೊಂದು ಜನ ಗಳಿಸಿರೋದು ಅವತ್ತೇ ಗೊತ್ತಾಗಿದ್ದ ಅಪ್ಪಾಜಿಯರು. ನಾವು ಅಪ್ಪಾಜಿಯರ್ ಜೊತೆಗೆ ಊರ್ ತನಕ ಬಂದ್ವಿ. ಅವಾಗ ನಮ್ಗೆ ಅನಿಸ್ತು, ಇಷ್ಟು ಹಳ್ಳಿಗಳಿಗೆಲ್ಲ ಜನ ಅಷ್ಟೊಂದು ಕಂಡಿಡಿದಾರಲ್ಲ, ಅಪ್ಪಾಜಿ ಮೇಲೆ ಬಾಳ ಅಭಿಮಾನ ಇತ್ತು ಅವ್ರೆಲ್ಲರಿಗೂ ಜನಗಳಿಗೆ ಅಂತ ಅನಿಸ್ತಾವತ್ತೆ. ನಮ್ಮ ತಂದೆಯವರನ್ನು ನೆನೆಸ್ಕೊಂಡಾಗ ನನಗೆ ನೆನಪಾಗೋದು, ಕಣ್ಣಿಗೆ ಕಟ್ಟಿ ಬರೋದು ಅವರು ಅಜಾನುಬಾಹು ಶುಭ್ರ ಉಡಿಗೆ ತೊಟ್ಟ ಅಂತ ನನ್ನ ಕಣ್ಣಿಗೆ ಕಟ್ಟುತ್ತದೆ ಅವರು ನೆನಪಾದ. ಅವರು ಮೊದಲಿಂದಲೂ ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡೋರು. ಏನು ಹೇಳಿದ್ರು ಎಲ್ಲ ಕೆಲಸಗಳು ಅವ್ರು ಕಷ್ಟಪಟ್ಟು ದಿನಗಳನ್ನೆಲ್ಲ ನಮ್ಮ ಒಂದಿಗೆ ಹಂಚ್ಕೊಳ್ತಿದ್ರು. ಎಲ್ಲ ನಾವು ಸಣ್ಣವರಿದ್ದಾಗ ಈ ಥರ ಕಷ್ಟಪಡ್ತಿದ್ವಿ ಅದು ಅಂತಂದೆಲ್ಲ ಹೇಳ್ತಾಯಿದ್ರು. ಪುರುಷನ ಹಿಂದೆ ಮಹಿಳೆ ಇದ್ದಾರೆ ಅನ್ನೋದು ನಿಜ. ಅದರಂತೆ ನಮ್ಮ ತಾಯಿಯವರು ಯಾವಾಗಲೂ ಅವರು ನಮ್ಮ ತಂದೆಗೆಲ್ಲ ಕೈ ಜೋಡಿಸುತ್ತಾ ಬಂದರು. ಅವರು ನಾವೆಲ್ಲ ಚಿಕ್ಕವರಿದ್ದಾಗ ಅವರು ತೋಟಕ್ಕೆ ಹೋಗಿ ಅಡಿಕೆ ಕೆಡಿಸೋದು, ಹೊಲದಲ್ಲಿ ಕಣ ಮಾಡಿಸೋದು ಎಲ್ಲ ಮಾಡಿಸ್ತಿದ್ರು. ನಮಸ್ಕಾರ, ಸಂಧ್ಯಾ ರಾಜು. ನಾನು ಮಲ್ಲಿಕಾರ್ಜುನಪ್ಪನವರ 4ನೇ ಮಗಳು. ನೀವು ಪಟ್ಟ ಕಷ್ಟಗಳನ್ನೆಲ್ಲ ನಾವು ನೋಡಿ ಬೆಳೆದಿದ್ದೇವೆ. ನಾನು ಪ್ರತಿದಿನದ ಧ್ಯಾನದಲ್ಲೂ ನಿಮ್ಮನ್ನು ತಾಯಿಯವರನ್ನು ನೆನೆದು ಧ್ಯಾನಿಸುತ್ತೇನೆ. ನೀವು ಭೂಮಿ ತಾಯಿಯಂತೆ ಕಷ್ಟಪಟ್ಟು ಸಾರ್ಥಕ ಜೀವನ ನಡೆಸಿದವರು. ನಿಮ್ಮ ಹೆಸರು ಅಜರಾಮರ, ಬಂಗಾರದ ಮನುಷ್ಯ. ನೀವು ಮಾಡದ ಕೆಲಸವಿಲ್ಲ, ಎಲ್ಲ ಕೆಲಸದಲ್ಲೂ ಜಯ ಗಳಿಸಿದ್ದೀರಿ. ಯಾವಾಗಲೂ ನಮ್ಮ ಹೃದಯದಲ್ಲಿ ನೆಲೆಸಿದ್ದೀರಿ. ನಮಸ್ತೆ, ನಾನು ಗಾಯತ್ರಿ ಸಿದ್ದೇಶ್ವರ. ಮಲ್ಲಿಕಾರ್ಜುನಪ್ಪನವರು ಅಂದರೆ ಭೀಮ್ ಸಮುದ್ರಕ್ಕೆ ಅವರು ಪಿತಾಮಹ ಅಂತೇಳಿ ಎಲ್ಲರೂ ಕರೀತಾ ಇದ್ರು. ಈ ಕುಟುಂಬ ಎಷ್ಟು ಚೆನ್ನಾಗಲ್ಲ ಒಟ್ಟಿಗೆ ಇದ್ರೆ ಅನ್ನೋದು ಆಮೇಲೆ ನನಗೆ ಅದು ಅನುಭವ ಆಯಿತು. ಅದಾದ ನಂತರ ಫಸ್ಟ್ ಶಾಲೆಗಳು ಶುರು ಮಾಡಿದ್ರು ಮಕ್ಕಳುಗಳಿಗೆ ಎಲ್ಲ. ಶಾಲೆ, ಬ್ಯಾಂಕು ಮತ್ತು ಪೋಸ್ಟ್ ಆಫೀಸು ಅವನ್ನೆಲ್ಲ ವ್ಯವಹಾರದ ಇದರಿಂದ ದೃಷ್ಟಿಯಿಂದ ಮಾಡಾದ್ಮೇಲೆ ರಾಜಕೀಯದಲ್ಲಿ ಬೆಳೆದ್ರು. ಯಾವ್ದು ರೀತಿ ಬೆಳೆದ್ರು ಅಂದರೆ MP ಅಂದರೆ ಏನು, MP ಯಿಂದ ಏನು ಕೆಲಸ ಆಗುತ್ತೆ. ಅವರು ನಿಜವಾಗ್ಲೂ ತಂದೆ ಸಮಾನ ಇದ್ದಾರೆ ಅಂತ ಹೇಳೋದ್ಕಿಂತ ಇಡೀ ಜನಗಳಿಗೆಲ್ಲರಿಗೂ ಅಜ್ಜ, ತಾತ ಮತ್ತು ತಂದೆ ಸಮಾನವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ತೆ. ನಾನು ಸಣ್ಣವನಿದ್ದಾಗ ಅವರ ಒಂದು ಜೀವನದಲ್ಲಿ ಯಾವ ರೀತಿ ಕಷ್ಟಪಟ್ಟು ಅವರು ಮೇಲ್ ಬಂದಿರೋದು ಅಂತ ಹೇಳಿ ನಾವು ಕಣ್ಣರೆ ನೋಡಿದಂಥ ವಿಷಯ. ಹೊಸದನ್ನ ಮಾಡಬೇಕು ಅನ್ನೋ ಒಂದು ಬಹಳಷ್ಟು ಅವರಲ್ಲಿ ಹಂಬಲ ಇತ್ತು. ಅದನ್ನ ನಾವು ಫೆವಿಕಾಲ್ ಇವತ್ತು ನೋಡ್ತಾ ಇದೀವಿ. ಅವರು ಆ ಕಾಲದಲ್ಲಿ ಜೆಮಿಕಾಲ್ ಅಂತ ಹೇಳಿ ಒಂದು ಅಡೇಸಿವ್ನ ಅವಾಗೇ ಒಂದು ಮಾಡಿದ್ರು. ಸಾಮಾನ್ಯ ಒಂದು ಹಳ್ಳಿಯಿಂದ ಬಂದಿರೋರು ಇವತ್ತು ದಿಲ್ಲಿ ತನಕ ಹೋಗ್ಬೋದು ಅನ್ನೋದು ಒಂದು ತೋರಿಸ್ಕೊಟ್ಟವರು ನಮ್ಮ ಮಲ್ಲಿಕಾರ್ಜುನಪ್ಪ ತಾತ ಅವರು. ನಮಸ್ಕಾರ, ನನ್ನ ಹೆಸರು ಗೋ ರುದ್ರಯ್ಯ ಅಂತೇಳಿ ಇಲ್ಲಿ ದಾವಣಗೆರೆ JMIT ಒಳಗೆ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. G ಮಲ್ಲಿಕಾರ್ಜುನಪ್ಪನವರು ನನಗೆ 1978ರಿಂದ ನನಗೆ ಪರಿಚಯ ಅವರು.
ಹೆಸರಿಡ್ದು ಎಲ್ಲರನ್ನು ಕರಿತಿದ್ರು, ಇಂಥವ್ರೆ ನೀವು ಬನ್ನಿ ಅಂತ ಹೇಳ್ತಿದ್ರು. ಬಂದವ್ರಿಗೆಲ್ಲರಿಗೂ ಕೂಡ ಅವ್ರಿಗೇನು ಕೆಲಸ ಆಗಬೇಕೋ ಆ ಕೆಲಸವನ್ನು ಅಟೆಂಡ್ ಮಾಡಿ ಅವ್ರನ್ನ ಕಳಿಸ್ತಿದ್ರು. ಹಾಗಾಗಿ ಅವ್ರಿಗೆ ಇಡೀ ಜೀವನದಲ್ಲಿ ಅಜಾತ ಶತ್ರುವಾಗಿ ಅವ್ರನ್ನ ಗುರುತಿಸಿದ್ರು. ನಮ್ಮ ಜಿಲ್ಲೆಯ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನಪ್ಪನವರು ಅಂದರೆ ಇವರೊಬ್ಬ ಒಂದು ದೈವಿ ಸಂಭೂತ ಪುರುಷ ಅಂತ ಹೇಳಿ ಕರೀತಿದ್ದಂಥ ಒಬ್ಬ ಮಹಾಪುರುಷ ನಮ್ಮ ಕ್ಷೇತ್ರದ MP ಆಗಿದ್ದರು, ಮಾನ್ಯ ಶ್ರೀ ಜಿ ಮಲ್ಲಿಕಾರ್ಜುನಪ್ಪನವರು. ಪ್ರಭುಲಿಂಗಪ್ಪ ನನ್ನ ಹೆಸರು. ನಮ್ಮ ಮತ್ತು ನಮ್ಮ ಯಜಮಾನರಾದ ಜಿ ಮಲ್ಲಿಕಾರ್ಜುನಪ್ಪನವರು ನನಗೆ ಪ್ರಭು ಅಂತ ಕರೆಯರು. ಅವ್ರದ್ದು ಸ್ವಭಾವ ಮೃದು ಸ್ವಭಾವ. ಅವ್ರ ಸ್ವಭಾವ ನೋಡ್ಬಿಟ್ರೆ ನಮಗೆ ಈಗಲೂ ಕಣ್ಣಾಗ ನೀರು ಬರುತ್ತೆ, ಆ ಥರ ಸ್ವಭಾವದವರು ಅವರು. ಅವರು ಜನರಾಗಿ ಅಜಾತ ಶತ್ರುಗಳಾದ್ರು ಇಡೀ ಜಿಲ್ಲೆಗೆ. ಯಾವ ಊರಾಗ ಹೋದ್ರು ಅಜ್ಜ 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 ಅಂತ ಕರಿತಿದ್ರು. ಹ್ಯಾಪಿ ಬರ್ತ್ಡೇ ಅಪ್ಪಾಜಿ, ವಿ ಮಿಸ್ ಯು. Happy birthday to you, Mutata.